ಇನ್ನೇನು ಜಾಸ್ತಿ ಮಾತಾಡೋದಿಲ್ಲ ಇವತ್ತು ಅಂತ ತುಂಬ ಖುಷಿಯಾಗಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಜಡೇಶ್ ಸರ್, ನಮ್ಮ ನಿರ್ದೇಶಕರು, ಹಾಗೆ ಅಂಕಲ್ ಸತ್ಯಪ್ರಕಾಶ್ ಅಂಕಲ್ ಆ್ಯಂಡ್ ಹೇಮಂತ್ ಅಣ್ಣ, ಸಾರಥಿ ಫಿಲಮ್ಸ್. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಗ್ರೇಟ್ಫುಲ್ ಸಂಸ್ಥೆಗೆ, ಹಾಗೆ ನಮ್ಮ ನಿರ್ದೇಶಕರಿಗೆ. ಹಿಂಗೆಲ್ಲ ನೀವು ಜನತೆ ಸಿನಿಮಾ ನೋಡಿ ಹೆಂಗಿತ್ತು ಏನು ಅಂತ ಹೇಳಬೇಕು. ಜಾಸ್ತಿ ಮಾತಿಲ್ಲ ಇವತ್ತು ನಂದು. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಜಡೇಶ್ ಅವರ ನಿರ್ದೇಶನದಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನೋ ಚಿತ್ರ ಆ್ಯಕ್ಚುಲಿ ನನಗೆ ನನ್ನ ಪಾತ್ರ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಮಾಡಲಾ ಬೇಡವಾ ಅಂತ ಇತ್ತು ನನಗೆ. ಬಟ್ ಜಡೇಶ್ ಅವ್ರ ಮೇಲೆ ನಂಬಿಕೆ ಇತ್ತು. ಆ್ಯಂಡ್ ಇವಾಗಲೂ ಆ ಪದ್ಧತಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸುಮಾರು ವಿಷಯಗಳು ಫಿಲಮಲ್ಲಿ ತೋರಿಸಿದವರು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಇದು. ಆ್ಯಂಡ್ ಹೋಪ್ಫುಲಿ ಈ ಫಿಲಮ್ ಆದಮೇಲೆ ಕೆಲವೊಂದು ವಿಚಾರಗಳು ಬದಲಾಗುತ್ತೆ ನಮ್ಮ ಕರ್ನಾಟಕದಲ್ಲಿ. ಆ್ಯಂಡ್ ವೆರಿ 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 ಹ್ಯಾಪಿ ಜಡೇಶ್ ಸರ್ ಫಿಲಮಲ್ಲಿ ಪಾತ್ರ ಕೊಟ್ಟಿದ್ದಕ್ಕೆ. ಆ್ಯಂಡ್ ದುನಿಯಾ ವಿಜಯ್ ಸರ್, ರಾಜ್ವಿ ಶೆಟ್ಟಿ ಅವ್ರ ಜೊತೆಲ್ಲ ವರ್ಕ್ ಮಾಡಿ ತುಂಬಾ ಖುಷಿ ಆಯಿತು. ನಮ್ಮ ಪುಟಾಣಿ ರಿಚ್ನ್ಯ ಫಸ್ಟ್ ಫಿಲಮ್ ಅದು ಅದ್ಭುತವಾಗಿ ಮಾಡಿದ್ರ. ಥ್ಯಾಂಕ್ ಯು. ವೆರಿ 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 ನೈಸ್. ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ, ಅಳ್ಬೇಡಿ ನೀವು ಮತ್ತೆ ಪ್ಲೀಸ್. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ. ಒಂದು ಸಕ್ಸಸ್ ಕನ್ನಡ ಚಿತ್ರಕ್ಕೆ ಇನ್ನ ನಮ್ಮ ಕನ್ನಡ ಚಿತ್ರರಂಗನ ಮೇಲೆ ಇರುತ್ತೆ. ಥ್ಯಾಂಕ್ ಯು. ಅಂದ್ರೆ ಸಣ್ಣದಣಿಕ ಈ ಕಡೆ ರಾಜ್ಯನಿಕ ಬರೆಯೋದು ಸ್ವಲ್ಪ ಮಾತುಗಳು ಕಷ್ಟ ಆಯ್ತು. ಬಟ್ ತುಂಬಾ ಜಡೇಶ್ ಅವ್ರ ಕತೆಗೆ ಮಾತು ಬರೆಯೋದು ತುಂಬಾ ಸ್ವಲ್ಪ ಜವಾಬ್ದಾರಿ ಇರುವಂತ ಕೆಲಸ. ನನಗೆ 35 ಮಾರ್ಕ್ಸ್ ಆಲ್ರೆಡಿ ಬರ್ಕೊಟ್ಬಿಟ್ಟಿದ್ರು ಶ್ರೀಕಾಂತ್, ನನ್ನ ಸಹ ಬರಹಗಾರ. ಸೊ ಅದಕ್ಕೆ ಕೋಲಾರ ಭಾಷೆನ ಮಂಜು ಅಂತ ಕೋಲಾರ ಹುಡುಗನೇ ಬರ್ದಿರೋದು. ಸೊ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ ಯಾವುದನ್ನು ಔಟ್ ಆಫ್ ಬಾಕ್ಸ್ ಅಂತ ಅನ್ಸಲ್ಲ, ಇನ್ಬಿಲ್ಟ್ ಬರಿಬೇಕಾಯ್ತು. ಮತ್ತೆ ಈ ತರದ ಸಬ್ಜೆಕ್ಟ್ಗಳು ಪ್ರತಿ ಹಳ್ಳಿಗೆ, ಪ್ರತಿ ಮನೆಗೆ ತಲುಪಬೇಕು. ಆವಾಗ ಅದಕ್ಕೆ ನಾವು ರಾಜ್ಬಿ ಶೆಟ್ಟರ್ಗೆ ಮತ್ತೆ ದುನಿಯಾ ವಿಜಯ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೋದು. ಯಾಕಂದ್ರೆ ಇಬ್ರು ವಿರುದ್ಧ ದಿಕ್ಕು ಇದರಲ್ಲಿ ಮುಖಾಮುಖಿಯಾಗಿ ನಟಿಸಿರೋದು. ಈ ಒಂದು ಇದು ನಡಿಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ. ಅಂದ್ರೆ ಕತೆಗಳಿಗೆ ಪಾತ್ರಗಳಾದಾಗ ತುಂಬಾ ಒಳ್ಳೇದಾಗುತ್ತೆ. ಅವ್ರಿಬ್ರು ಈ ಪಾತ್ರಗಳಲ್ಲಿ ಜನ ಎಂಜಾಯ್ ಮಾಡ್ತಾ ಇರೋದು ನೋಡಿದಾಗ, ಮತ್ತೆ ರೈಟ್ ಆಗಿ ನನಗೆ ಅವ್ರುಗಳಿಗೆ ಬರಿಬೇಕು ಅಂದಾಗ ತುಂಬಾ ಖುಷಿ ಆಗುತ್ತೆ.